ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿಗೆ ಹೋಗ್ತಿದ್ಯೋ? ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬಾರ್ದು ಅಲ್ವಾ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಅದು ಒಳ್ಳೆ ಕೆಲ್ಸಕ್ಕೆ ಹೋಗೋರ್ಗೆ. ನೀನು ಯಾವತ್ತೂ ಒಳ್ಳೆ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತು. ಯಾವ ಕೆಟ್ಟ ಕಾರ್ಯ ಮಾಡಕ್ಕೆ ಹೋಗ್ತಿರ್ತೀಯ ಅಂತ ಕಾರ್ಯ ಆಗದಿದ್ರೆ ಒಳ್ಳೇದು ಬಿಡು. ನೋಡಿ, ಪದೇ ಪದೇ ನನ್ನನ್ನು ಹೀಯಾಳಿಸಿ ಕೊಂಕು ಮಾತಾಡದೇ ಇದ್ರೆ ನಿಮ್ಗೆ ಸಮಾಧಾನನೇ ಆಗಲ್ವಾ? ಹಾವಲ್ಲಿ ವಿಷ ಇದೆ ಅಂದರೆ ಅದು ಕೊಂಕುಮಾತು ಹೇಗಾಗತ್ತೆ? ಇರೋ ವಿಷಯನ ಹೇಳೋದು ಹೀಯಾಳಿಸಾಗಲ್ಲ. ಕೆಟ್ಟ ಮನಸ್ಸಿರೋರಿಗೆ ಕೆಟ್ಟದಲ್ಲದೆ ಬೇರೆ ಏನು ಮಾತಾಡೋಕ್ಕಾಗತ್ತೆ? ಸ್ಟಾಪ್ ಇಟ್. ನಿಮ್ ಜೊತೆ ಮಾತಾಡ್ತಾ ನಿಲ್ಲೋಷ್ಟು ಟೈಮ್ ಇಲ್ಲ ನನಗೆ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡಿ. ನಾನು ಹೊರಡಬೇಕು. ಹಲೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದೆ, ನೀನು ಅದಕ್ಕೇನು ಉತ್ತರ ಕೊಡಲಿಲ್ಲ. ತಿಥಿ ಮಾಡಿಸೋಕೆ. ತಿಥಿನ ಏನು ಹೇಳ್ತಿದ್ಯಾ ನೀನು? ಮತ್ತೆ ನೀವು ಕೇಳೋ ಕೊಂಕು ಪ್ರಶ್ನೆಗಳಿಗೆ ಕೊಂಕಾಗೆ ಉತ್ತರ ಕೊಡ್ಬೇಕಲ್ವಾ? ತುಳಸಿಯವರೇ, ತುಳಸಿಯವರೇ, ಶುಭೋದಯ ಮಾಧವ್ ಅವರೇ. ನಾನಿಲ್ಲ ಅಂತ ಗಾಬರಿ ಆದ್ರ? ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವು ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಿದ್ರಿ. ನಿಮ್ಮ ನೆಪ್ಸೋದು ಬೇಡ ಅಂತ ಹಾಗೆ ಹೊರಟು ಬಂದೆ. ಎದ್ಮೇಲೆ ಫ್ರೆಶ್ ಆಗಿ ತಿಂಡಿ ತಿಂದು ಕೆಫೆಗೆ ಹೊರಡಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ. ಇದನ್ನೆಲ್ಲ ಹೇಳಿ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಈ ಪತ್ರದಲ್ಲಿ ಬರೆದಿದ್ದೀನಿ. ಪತ್ರದಲ್ಲಿ ಬರೆದಿದ್ದಕ್ಕೆ ಕೋಪ ಬೇಸರ ಬೇಡ. ನನಗಿಂತ ನನ್ನ ಗಂಡನ ಮೇಲೆ ನಿನಗೇ ಒಲವು ಜಾಸ್ತಿ ಅನಿಸುತ್ತೆ. ದೀಪಿಕಾ ಯಾಕೆ ಹೀಗಾಗಿದ್ದಾಳೆ? ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀವಿ, ಆದರೆ ಇಬ್ಬರು ನಡವಳಿಕೆಯಲ್ಲೂ ತುಂಬ ವ್ಯತ್ಯಾಸ ಇದೆ. ಅವಳ ಮನಸ್ಸಲ್ಲಿ ಅಂಥ ಕೆಟ್ಟ ಯೋಚನೆಗಳಾದರೂ ಯಾಕೆ ಬರುತ್ತೆ? ದೇವ್ರೆ, ದೀಪಿಕನ ಮನಸ್ಸಲ್ಲಿ ಇರೋ ಕೆಟ್ಟ ಆಲೋಚನೆಗಳೆಲ್ಲ ಬದಲಾಗಬೇಕು. ಅವಳಲ್ಲಿ ಒಳ್ಳೆತನ ಬರಬೇಕು. ಈ ಮನೆ ಒಡಿದೇ ಇರೋ ಹಾಗೆ ನಾವಿಬ್ಬರು ಈ ಮನೆ ಬೆಳಗಬೇಕು. ಏನೋ ಯೋಚನೆ ಮಾಡ್ತಿದ್ದೆ. ಈ ಮುದ್ದುಗೆ ಲಾಲಿ ಹಾಡಿದ್ರೇ ನಿದ್ದೆ ಬರೋದಂತೆ. ಲಾಲಿ ಹಾಡೋರು ಯಾರಿಲ್ವಲ್ಲ, ಅದಕ್ಕೆ ನಿದ್ದೆ ಮಾಡಿಲ್ಲ. ಓಹೋ, ಲಾಲಿ ಹಾಡಬೇಕೋ? ನಾನು ಲಾಲಿ ಹಾಡಿದ್ರೆ ನೀನು ಮಲಗ್ತೀಯನೋ ಗೊತ್ತಿಲ್ಲ, ಆದರೆ ಮನೆಯವ್ರು ಎಲ್ಲರೂ ಎದ್ದು ಕೂತ್ಕೊಂಡು ಕಿವಿ ಮುಚ್ಕೋತಾರೆ. ಹಾಗೇನಿಲ್ಲ, ನಿಮ್ಮ ವಾಯ್ಸ್ ಚೆನ್ನಾಗೇ ಇದೆ. ನೀವು ಹಾಡಿದ್ರೆ ಇಂಪಾಗಿರುತ್ತೆ. ಎಷ್ಟೋ ಸರಿ ನೀವು ಮಾತಾಡುವಾಗ ಹಾಡು ಕೇಳ್ದಂಗೆ ಆಗುತ್ತೆ, ಅಂಥದ್ರಲ್ಲಿ ನೀವು ಹಾಡೇ ಹಾಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ. ಅಂತೂ ಅಮ್ಮವರು ನನ್ನಿಂದ ಹಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಹೌದು, ನೀವು ಹಾಡಲೇಬೇಕು. ಇದನ್ನು ನೀವು ರಿಕ್ವೆಸ್ಟ್ ಅಂತನಾದರೂ ತಗೊಳ್ಳಿ, ಅಥವಾ ಆರ್ಡ್ರ್ ಮಾಡ್ತಿದ್ದೀನಿ ಅಂತನಾದರೂ ಅಂದ್ಕೊಳ್ಳಿ. ನೀವು ಹಾಡ್ತಿರ್ಬೇಕು, ನಾನು ಕೇಳ್ತಾ ಮಲ್ಕೋಬೇಕು. ಸರಿ, ನೀನು ರಿಕ್ವೆಸ್ಟ್ ಮಾಡ್ತಾ ಆರ್ಡ್ರ್ ಮಾಡ್ತಿದ್ದೀಯಾ ಅಂತ ನಾನು ಹಾಡಲ್ಲ, ನಿನ್ನ ಮಲಗಿಸ್ತೀನಿ. ಬಾ.
ಮಗುನಂತೆ ಮನುಷ್ಯ ಪುಣ್ಯ ನಿಂದು. ಮಕ್ಕಳು ಹೀಗೇನೆ, ಎಷ್ಟೇ ಹಠ ಮಾಡಿರಲಿ, ಎಷ್ಟೇ ನೋವಾಗಿರಲಿ, ಅದನ್ನೆಲ್ಲ ಮರೆತು ಮುದ್ದಾಗಿ ಮಲ್ಕೊಬಿಡ್ತಾರೆ. ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ನನಗೊತ್ತು. ಆದರೆ ನೀನು ಅದ್ಯಾವುದನ್ನು ತೋರಿಸ್ಕೊಳ್ದೆ ಯಾವಾಗಲೂ ನಗ್ನಗ್ತಾ ಇರ್ತೀಯ. ನಿನ್ನ ನಗುನೇ ನನಗೆ ಶಕ್ತಿ. ನೀನು ನನ್ನ ಮುದ್ದು ಕಂದಮ್ಮ ಪುಣ್ಯ. ಅವಿ, ತುಳಸಿಯವ್ರ ಹೆಸರಲ್ಲಿ ಮಾಡ್ತಿರೋ ಹೊಸ ಕಂಪನಿ, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ? ಹಾಂ ಬಾ, ಕೆಲಸಗಳು ಆಲ್ಮೋಸ್ಟ್ ಮುಗ್ದಿದೆ. ಇನ್ನೇನು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕಷ್ಟೆ. ಸರಿ, ಹಾಗಿದ್ರೆ ಒಳ್ಳೆ ದಿನ ನೋಡಿ ಭೂಮಿ ಪೂಜೆ ಮಾಡಿಸ್ಬೋಣ. ಪುಣ್ಯ, ಅಮ್ಮ ಇಲ್ಲಿ ಕಾಣಿಸ್ತಿಲ್ಲ? ಅಮ್ಮ ಬೆಳಗ್ಗೆನೆ ದೇವಸ್ಥಾನಕ್ಕೆ ಅಂತ ಹೊರಟ್ರು. ನಾನು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಆದರೆ ಅವರು ಅಷ್ಟು ಬೇಗ ಹೊರಟ್ಬಿಟ್ರು. ಅಮ್ಮಂಗೆ ದೇವ್ರ ಮೇಲೆ ತುಂಬಾನೇ ನಂಬಿಕೆ. ಆ ನಂಬಿಕೆನೇ ಅವ್ರಿಗೆ ಶಕ್ತಿ. ಆದರೂ ಇಂಥ ಟೈಮಲ್ಲಿ ಒಬ್ಬರೇ ಹೋಗೋದು ಸರಿಯಲ್ಲ. ನೀನಾದರೂ ಅವ್ರ ಜೊತೆ ಹೋಗ್ಬೇಕಿತ್ತಲ್ವ ಪುಣ್ಯ? ನನಗೆ ಅಮ್ಮ ದೇವಸ್ಥಾನಕ್ಕೆ ಹೋಗೋ ವಿಷಯನೇ ಗೊತ್ತಿಲ್ಲ. ಮಾವ ಹೇಳಿದ ಮೇಲೆ ಗೊತ್ತಾಗಿದ್ದು. ಅದಕ್ಕೆ ಒಂದ್ಸಲ ಮನ್ಸಲ್ಲಿ ಅನ್ಕೊಂಡ್ರೆ ಮುಗೀತು, ಅದನ್ನು ಮಾಡೋವರೆಗೂ ಬಿಡಲ್ಲ. ಅವರು ಡ್ರೈವಿಂಗ್ ಕಲ್ತಿದ್ದು, ಡ್ಯಾನ್ಸ್ ಕಲ್ತಿದ್ದು, ಇಂಗ್ಲೀಷ್ ಕಲ್ತಿದ್ದು ಎಲ್ಲ ನೋಡಿದೀವಲ್ಲ. ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನ್ಸು ಮಾಡಿದ್ರೆ ಅವ್ರನ್ನ ಯಾರಾದರೂ ಹಿಡಿದು ನಿಲ್ಸಕ್ಕಾಗತ್ತಾ? ಮನಸ್ಸಲ್ಲಿ ಏನೋ ಬೇಡ್ಕೊಂಡಿರ್ತಾರೆ, ಏನೋ ಹರಕೆ ಕಟ್ಕೊಂಡಿರ್ತಾರೆ. ಅದಾಗವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ನಿಜ ಚಿಕ್ಕಪ್ಪ, ಅಮ್ಮ ಏನೇನಾದರೂ ಅಂದ್ಕೊಂಡ್ರೆ ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಅದ್ರ ಹಿಂದೆನೇ ಇರ್ತಾರೆ. ಅದೇ ಮತ್ತೆ ಅವ್ರು ಒಂದ್ಸರಿ ಗುರಿ ಇಟ್ರೆ ಮುಗೀತು. ಅದೆಂತ ಚಕ್ರವ್ಯೂಹನೇ ಆಗಿರ್ಲಿ, ಬೇಡ್ಸಿ ಗೆಲ್ತಾರೆ, ಗುರಿನ ತಲುಪ್ತಾರೆ. ಹಲೋ ಪುರೋಹಿತ್ರೆ, ಪೂಜೆಗೆ ಏನೇನು ಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ಕೊಂಡ್ಕೊಂಡಿದ್ದೀನಿ. ನಾನೀಗ ದೇವಸ್ಥಾನದ ಮುಂದೆನೇ ಇದ್ದೀನಿ. ಎಲ್ಲಿಗೆ ಬರಬೇಕು? ಓ, ಕಲ್ಯಾಣಿ ಹತ್ರನಾ? ಸರಿ, ನಾನೀಗಲೇ ಅಲ್ಲಿಗೆ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.